Hello everyone. Today I am discussing about exercise 3.2. Find the values of the trigonometric functions. ಅಂತ ಕೊಡ. ಸೊ ಇಲ್ಲಿ 6 ಪ್ರಾಬ್ಲಮ್ಸ್ ಅದಾವ್ರಿ. ಆ 6 ಪ್ರಾಬ್ಲಮ್ಸ್ ಹೆಂಗದ ಅಂದ್ರೆ ಅಲೈಡ್ ಆಂಗಲ್ಸ್ ಟೇಬಲ್ಸ್ ಗೊತ್ತಿರಬೇಕು, ಸ್ಟ್ಯಾಂಡರ್ಡ್ ಆಂಗಲ್ಸ್ ವ್ಯಾಲ್ಯೂ ಗೊತ್ತಿರಬೇಕು. ಅಲೈಡ್ ಆಂಗಲ್ಸ್ ಸ್ಟ್ಯಾಂಡರ್ಡ್ ಆಂಗಲ್ಸ್ ಎರಡು ಗೊತ್ತಿತ್ತಂದ್ರೆ ಮಾತ್ರ ನಿಮ್ಗೆ ಈ ಪ್ರಾಬ್ಲಮ್ ಅರ್ಥ ಆಗ್ತದ, ಇಲ್ಲ ಅರ್ಥ ಆಗಲ್ಲ. ಇಲ್ಲಿ ಸೈನ್ 765 ಡಿಗ್ರಿ ಆಗಿರ್ಬೋದು, 1000 ಆಗಿರ್ಬೋದು, ಇರೋಲ್ಲ ಇನ್ ಟರ್ಮ್ಸ್ ಆಫ್ ಡಿಗ್ರಿ ಒಳಗಾದ್ರೆ ಕೊಡ್ಬೋದು, ಇನ್ ಟರ್ಮ್ಸ್ ಆಫ್ ರೇಡಿಯನ್ದಾಗಾರ ಕೊಡ್ಬೋದು ಪ್ರಾಬ್ಲಮ್ಸ್ ಇಲ್ಲೇ. ಬಟ್ ಇಲ್ಲೇ ನಾವು ಏನು ಮಾಡೋಕ್ಕಾಗ್ತದ, ರೇಡಿಯನ್ದಾಗ ಕೊಟ್ರ ರೇಡಿಯನ್ ಮೀನ್ಸ್ 5/6 5/7 ಹಿಂಗೆ ಏನು ಕೊಟ್ಟಿದ್ದಂದ್ರೆ ನಾವು ಡಿಗ್ರಿ ಒಳಗೆ ಕನ್ವರ್ಟ್ ಮಾಡಲೇಬೇಕಾಗ್ತದ ಕಂಪಲ್ಸರಿ. ಯಾಕಂದ್ರೆ ನಮಗಿರೋದು 90 ಡಿಗ್ರಿ ಪ್ಲಸ್ ಟೀಟಾ, 360 ಡಿಗ್ರಿ ಪ್ಲಸ್ ಟೀಟಾ ಈ ಥರದ ಡಿಗ್ರಿ ಒಳಗೆ. ಬಟ್ ನಾವು ಅಲೈಡ್ ಆಂಗಲ್ಸ್ ಎಲ್ಲ ಇನ್ ಟರ್ಮ್ಸ್ ಆಫ್ ಡಿಗ್ರಿ ಒಳಗೆ ಇರೋದಕ್ಕೆ ರೇಡಿಯನ್ ಇದ್ದದ್ದು ಡಿಗ್ರಿ ಒಳಗೆ ಕನ್ವರ್ಟ್ ಮಾಡಿ ನಾವು ಏನು ಮಾಡ್ಬಿಟ್ಟ ಸಾಲ್ವ್ ಮಾಡ್ಬೇಕಾಗ್ತದ. ಅರ್ಥ ಆಯ್ತು? ಫಸ್ಟ್ ಪ್ರಾಬ್ಲಮ್, ಫಸ್ಟ್ ಒನ್ ಹೆಂಗದಂದ್ರೆ ಸೈನ್ ಆಫ್ 765 ಡಿಗ್ರಿ ಅದ ಅಂದ್ರೆ 765 ಅಂದ್ರೆ ಸೈನ್ 765 ಡಿಗ್ರಿ ಅಂತದ. ನೀವು 90 ಇಯರ್ ಮಾಡ್ಕೊಡ್ರಿ, 360 ಇಯರ್ ಮಾಡ್ಕೊಡ್ರಿ, 270 ಇಯರ್ ಮಾಡ್ಕೊಡ್ರಿ, 180 ಇಯರ್ ಮಾಡ್ಕೊಡ್ರಿ, ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಬಟ್ ನಾನು ಹೆಚ್ಚು ಯೂಸ್ ಮಾಡೋದು ಯಾವ್ದಂದ್ರೆ ಚೇಂಜಸ್ ಆಗ್ಲಾರ್ದ ವ್ಯಾಲ್ಯೂ. ಚೇಂಜಸ್ ಆಗ್ಲಾರ್ದ ವ್ಯಾಲ್ಯೂ ಅಂದ್ರೆ 180 ಮತ್ತು 360 ಅದೇ ಹೆಚ್ಚು ಯೂಸ್ ಮಾಡ್ತಾ ಇರೋದು. ಯಾಕೆ ನೋ ಚೇಂಜಸ್ ಮಾಡೋದಿಲ್ಲ ಯಾಕಂದ್ರೆ ಬಟ್ ಒಂದಿಷ್ಟು ಮಂದಿಗೆ ಚೇಂಜಸ್ ವ್ಯಾಲ್ಯೂ ಲಘುನ ನೆನಪಾಗೋದಿಲ್ಲ. ಈಗ 90 ಮತ್ತು ಪ್ಲಸ್ ಟೀಟಾ ಇದ್ದಾಗ, 90 ಮೈನಸ್ ಟೀಟಾ ಇದ್ದಾಗ, 270 ಪ್ಲಸ್ 270 ಮೈನಸ್ ಇದ್ದಾಗ, ಸೈನ್ ಇತ್ತು ಕಾಸ್ ಈ ಥರ ಏನಾರ ಚೇಂಜಸ್ ಗೊತ್ತಿದ್ದಿಲ್ಲ ಅಂದ್ರೆ ಕನ್ಫ್ಯೂಸ್ ಆಗಿ ನೀವು ಆನ್ಸರ್ಸ್ ತಪ್ಪಾಗ್ತದೆ. ಅದಕ್ಕೆ ಏನು ಮಾಡ್ತಾ ಇರೋದು, ನಾನು ನೋ ಚೇಂಜಸ್ ವ್ಯಾಲ್ಯೂ ತಗೋತಾ ಇರೋದು. ನೋ ಚೇಂಜಸ್ ವ್ಯಾಲ್ಯೂ ಯಾವುದು, 180 ಪ್ಲಸ್ ಆಗಿರ್ಬೋದು, 180 ಮೈನಸ್ ಟೀಟಾ ಆಗಿರ್ಬೋದು, 360 ಪ್ಲಸ್ ಟೀಟಾ ಆಗಿರ್ಬೋದು, 360 ಮೈನಸ್ ಟೀಟಾ ಆಗಿರ್ಬೋದು. ಈ ಥರ ಇದ್ದಾಗ ಮಾತ್ರ ಏನು ಮಾಡ್ತೀನಿ ನಾನು ಆ ಪ್ರಾಬ್ಲಮ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಗೊತ್ತಾಯ್ತಾ? ಈಗ ಫಸ್ಟ್ ಮಾಡೋಣ ಪ್ರೂಫ್. ಸೊ ಹೆಂಗದಂದ್ರೆ ಇಲ್ಲೇ ಸೈನ್ ಆಫ್ ಅಬ್ಸರ್ವ್ ಮಾಡಿ 360 ಡಿಗ್ರಿ ಪ್ಲಸ್ 405 ಡಿಗ್ರಿ ಅಂತದ. ಸರ್ ಅಬ್ಸರ್ವ್ ಮಾಡಿ, ವ್ಯಾಲ್ಯೂ ಆ್ಯಡ್ ಮಾಡಿದ್ರೆ ಈ ಆನ್ಸರ್ ಬರ್ಬೇಕು. ಬರ್ತಲ್ಲ ಅಬ್ಸರ್ವ್ ಮಾಡಿ, ಚೆಕ್ ಮಾಡಿ. 360 ಪ್ಲಸ್ 405 ಇದು ಕೂಡಿಸಿದ್ರೆ 765 ಡಿಗ್ರಿ ಬರ್ತದೆ. ಚೆಕ್ ಮಾಡಬೇಕಾದ್ರೆ ಏನು ನೋಡ್ರಿ, 300 ಅಂತ ತಿಳ್ಕೊರಿ, 400 ಅಂದ್ರೆ 700 ಆಯ್ತು. 700 ಇದು 60, ಇದು 5 65 ಆಗ್ತದೆ ಅಂದ್ರೆ ಕರೆಕ್ಟ್ ಆಯ್ತು. ಅಂದ್ರೆ ಈಗ ನಿಮ್ಗೆ ಈ ವ್ಯಾಲ್ಯೂ ಗೊತ್ತಿರಬೇಕು ಸ್ಟೂಡೆಂಟ್ಸ್. therefore sin of 360 degree plus theta, 360 degree plus theta, first quadrant sin function positive but all are positive. ಏನಾಗ್ತದ, sin theta. ಓಕೆ, ಇಲ್ಲಿ theta ಅಂತಂದ್ರೆ ಏನು ನೋಡ್ರಿ, 405. ಅಬ್ಸರ್ವ್ ಮಾಡಿ, sin of 360 plus theta, sin of 360 plus theta ಇದ್ದಾಗ 405 ನ theta equal to ಏನದ, sin theta. ಅಬ್ಸರ್ವ್ ಮಾಡ್ರಿ, equal to sin theta. theta ಅಂದ್ರೆ ಏನಿದ್ರಿ, 405 ಡಿಗ್ರಿ. ಓಕೆ, ಮತ್ತೆ ನೋಟ್ ಮಾಡೋಣ. sin of sin of 360 degree plus 45 degree. ಮತ್ತೆ ಅಗೇನ್ ಇದೆ ಫಾರ್ಮುಲಾ, sin 360 plus theta equal to sin theta, because first quadrant all are positive but no changes value sin theta. Here sin 360 plus theta, sin theta ಅಂದ್ರೆ sin ಇದು theta ಅಂದ್ರೆ ಏನು, 45. ಇವು ಎರಡು ಕೂಡಿಸಿದ್ರೆ 405 ಆಗ್ತದೆ. ಚೆಕ್ ಮಾಡಿ, ಚೆಕ್ ಮಾಡಿದ್ಮೇಲೆ ಆನ್ಸರ್ ಬರೆಯಕ್ಕೆ ಸ್ಟಾರ್ಟ್ ಮಾಡಿ, ಇಲ್ಲ ಬರಿಬೇಡಿ. ಈಗ ನೋಡ್ರಿ, 360 ಈ ಕಡೆ 40 ಅಂತ ಅಷ್ಟೇ, 5 ಬಿಡಿ. 360 ಪ್ಲಸ್ 40 ಅಂದ್ರೆ ಯಾವುದು, 400, ಇದು 5 ಕರೆಕ್ಟ್ ಅದ. ಈಗ ಅಬ್ಸರ್ವ್ ಮಾಡಿ, 360 ಪ್ಲಸ್ ಥೀಟಾ, 360 ಪ್ಲಸ್ ಥೀಟಾ sin ಥೀಟಾ, ಹಂಗ 360
ಪ್ಲಸ್ 45 ಡಿಗ್ರಿ ಅಂದ್ರೆ ಸೈನ್ 45 ಡಿಗ್ರಿ. ಈಗ ಅಬ್ಸರ್ವ್ ಮಾಡ್ರಿ, ಸೈನ್ 45 ಡಿಗ್ರಿ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಟೇಬಲ್ ಅಬ್ಸರ್ವ್ ಮಾಡಿ. ಏನದ ಸ್ಟ್ಯಾಂಡರ್ಡ್ ವ್ಯಾಲ್ಯೂ? ಸೈನ್ 45 ಡಿಗ್ರಿ ವ್ಯಾಲ್ಯೂ ಎಷ್ಟದ್ರಿ? 1/√2. ಸೊ 1/√2 ಅರ್ಥ ಆಯ್ತಾ? therefore ಯಾವುದು sin 765 ಡಿಗ್ರಿ ಈಕ್ವಲ್ ಟು 1/√2. ಈ ವ್ಯಾಲ್ಯೂ ಬಂತು. ಗೊತ್ತಾಗ್ರಿ? ಕ್ಲಿಯರ್ ಆದ ಕಾನ್ಸೆಪ್ಟ್ ಹೌದಾ? ಈ ತರ ಕಂಡುಹಿಡಿಬೇಕಾಗ್ತದೆ. ಇದು ಯಾವುದು? 360. ಅರ್ಥ ಆಯ್ತ್ರಿ? 360 ಇದ್ದಾಗ ಮಾತ್ರ ಹೇಳ್ತಾ ಇರೋದು. ಇನ್ನು ನೆಕ್ಸ್ಟ್ 180 ಬರ್ಬೋದು, 90 ಮಾಡ್ಬೋದು, ಯಾವ್ದು ಬೇಕಾಗಿಲ್ಲ. 360 ತೊಗೊಳ್ಳಿ, ನೀವು 270 ತೊಗೊಳ್ರಿ, 180 ತೊಗೊಳ್ರಿ, 90 ತೊಗೊಳ್ರಿ, ಯಾವ್ದು ಬೇಕಾದ್ರೂ ಇದೇ ಆನ್ಸರ್ ಬರುತ್ತೆ. ಇನ್ನೊಂದು ಎಕ್ಸಾಮ್ ಇದನ್ನೇ ಬೇರೆ ರೀತಿ ತೋರಿಸ್ತೀನಿ, ನೀವು ಇನ್ನೊಂದು ಮತ್ತೆ ಬೇರೆನೂ ಮಾಡ್ಕೋಬಹುದು. ಸೊ ಆರ್ ಅಂತ ಬರುತ್ತೆ. ಆರ್ ಸೈನ್ 765 ಅಂದ್ರೆ ಚೇಂಜಸ್ ವ್ಯಾಲ್ಯೂ ತಗೋತೀನಿ. ಯಾವ್ದು 90 ಇಯರ್ ಆಗಿರ್ಬೋದು, 270 ಇಯರ್ ಆಗಿರ್ಬೋದು, 360 ಇಯರ್ ತಗೋಬೋದು, 180 ಇಯರ್ ತಗೋಬೋದು, ಅಥವಾ 90 ಇಯರ್ ತಗೋಬೋದು, ಅಥವಾ 270 ಇಯರ್ ತಗೋಬೋದು. ಈಗ ನಾನು ಯೂಸ್ ಮಾಡ್ತಾ ಇರೋದು ಚೇಂಜಸ್ ವ್ಯಾಲ್ಯೂ ಅಂದ್ರೆ 90 ಮತ್ತು 270 ಯಾವ್ದು ಬೇಕಾದ್ರೂ ತಗೋಬೋದು ಇಲ್ಲಿ. ಈಗ ಅಬ್ಸರ್ವ್ ಮಾಡಿ, ಸ್ವಲ್ಪ ಕೇರ್ಫುಲ್ ನೋಡಿ. ಸೈನ್ ಆಫ್ ಅಂತ ಯೂಸ್ ಮಾಡ್ತಾ ಇರೋದು. ಈಗ 8 into 90 ಡಿಗ್ರಿ ಪ್ಲಸ್ 45 ಡಿಗ್ರಿ. ಸೊ ನಾನು ಅಬ್ಸರ್ವ್ ಮಾಡಿ ಕೇರ್ಫುಲ್ ಆಗಿ, ಇಲ್ಲೇ ಒಂದು ಫಾರ್ಮುಲಾ ಗೊತ್ತಿರಬೇಕಂತ. ಸೈನ್ 90 ಪ್ಲಸ್ ಥೀಟಾ ಈಸ್ ಕಾಸ್ ಥೀಟಾ. ಯಾಕಂದ್ರೆ ಬಿಕಾಸ್ ಸೆಕೆಂಡ್ ಕ್ವಾಡ್ರೆಂಟ್ ಸೈನ್ ಚೇಂಜಸ್. ಸೆಕೆಂಡ್ ಕ್ವಾಡ್ರೆಂಟ್ ಸೈನ್ 90 ಪ್ಲಸ್ ಥೀಟಾ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಪಾಸಿಟಿವ್, ಬಟ್ ಸೈನ್ ಚೇಂಜಸ್ ಅಷ್ಟೇ. ಈಗ ನೋಡಿ 8 into 90 ಅಂದ್ರೆ 720 ಆಗ್ತದೆ. ನೋಡ್ರಿ ಅಬ್ಸರ್ವ್ ಮಾಡಿ, 8 9 72 ಹೌದಾ? 720 ಪ್ಲಸ್ 45 ಅಂತಂದ್ರೆ 765 ಆಗ್ತದೆ. ಚೆಕ್ ಮಾಡ್ರಿ, ಕ್ಲಿಯರ್ ಆಗ್ತದೆ ಕಾನ್ಸೆಪ್ಟ್? ಹಂಗಂದ್ರೆ ಈಗ ಅಬ್ಸರ್ವ್ ಮಾಡಿ, ಈಗ 720 ಆದಂಗಿದೆ. 720 ಪ್ಲಸ್ ಥೀಟಾ ಅಂದ್ರೆ 90 ಪ್ಲಸ್ ಥೀಟಾ ಅಂದ್ರೆ ಏನಾಗ್ತದೆ ನೋಡ್ರಿ, ಕಾಸ್ ಥೀಟಾ. ಇಲ್ಲಿ ಏನಾಗ್ತದೆ? ಕಾಸ್ 45 ಡಿಗ್ರಿ. ಕಾಸ್ 45 ಡಿಗ್ರಿ ವ್ಯಾಲ್ಯೂ ಸೇಮ್ ವ್ಯಾಲ್ಯೂ ಯಾವುದು? 1/√2. ಕಾಸ್ 45 ಡಿಗ್ರಿ ವ್ಯಾಲ್ಯೂ 1/√2. ಈ ತರ ಮಾಡ್ಬೋದು. ಅದಕ್ಕೆ ನಾನು ಹೇಳಿದ್ರೆ ಈ ತರ ನಿಮಗೆ ಕನ್ಫ್ಯೂಸ್ ಆಗ್ತದ. ಯಾವುದು 90 ಇದ್ದಾಗ ಸೈನ್ 90 ಇದ್ದಾಗ ಕಾಸ್ ಆಗ್ತದ. ಯಾಕಂದ್ರೆ ಬಿಕಾಸ್ ಅಲಾಡೈನ್ 90 ಪ್ಲಸ್ ಥೀಟಾ ಈಕ್ವಲ್ ಟು ಕಾಸ್ ಥೀಟಾ. ಅರ್ಥ ಆಗದೆ? ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅನ್ನೋದಕ್ಕೋಸ್ಕರ 360 ಇಯರ್ ಹೋಗ್ತಿರ್ತೀನಿ ಅಥವಾ 180 ಇಯರ್ ಹೋಗ್ತಿರ್ತೀನಿ. ಅರ್ಥ ಆಯ್ತಾ? ಕ್ಲಿಯರ್ ಆಗದ ಕಾನ್ಸೆಪ್ಟ್? ಇಲ್ಲ ನೀವು 180 ಮಾಡ್ಕೋಬಹುದು, 270 ಮಾಡ್ಕೋಬಹುದು. ಇಲ್ಲಿ 180 ಮಾಡ್ಬೇಕಂದ್ರೆ ನೀವು ಫಂಕ್ಷನ್ ಇಲ್ಲಿ ಏನು ಮಲ್ಟಿಪ್ಲೈ ಮಾಡ್ತಿರ್ತೀರಿ, ಕರೆಕ್ಟಾಗಿ ಮಲ್ಟಿಪ್ಲೈ ಮಾಡಿ. ಸೊ 5 ಆಗ್ತದೋ, 180 into 5 ಆಗ್ತದೋ, 180 into 4 ಆಗ್ತದೋ, 180 into 3 ಆಗ್ತದೋ ಮಾಡಿ ಸೈನ್ ಮಾಡ್ಕೊಂಡು ಸಾಲ್ವ್ ಮಾಡಬೇಕಾಗ್ತದೆ. ಕ್ಲಿಯರ್ ಆಗ್ತದೆ ಕಾನ್ಸೆಪ್ಟ್ ಎಲ್ಲರಿಗೂ? ಸೆಕೆಂಡ್ ಪ್ರಾಬ್ಲಮ್, ಕೋಸೆಕ್ ಆಫ್ -1410 ಡಿಗ್ರಿ. ಆಗಲೇ 3 ಡಿಜಿಟ್ ಇದು, ಈಗ 4 ಡಿಜಿಟ್ಸ್ ಬಂದು. ಓಕೆ, ಸಿಯರ್ ಇಲ್ಲಿ ಇನ್ ಟರ್ಮ್ಸ್ ಆಫ್ ಡಿಗ್ರಿ ಒಳಗದ ನೋಡೋ ಡೈರೆಕ್ಟ್ ಹೋಗ್ಬೋದು. ಅಲಾಡೈನ್ಸ್ ರೇಡಿಯನ್ದಾಗಿತ್ತಂದ್ರೆ ಡಿಗ್ರಿ ಕನ್ವರ್ಟ್ ಮಾಡಿ ರೇಡಿಯನ್ ಸಾಲ್ವ್ ಮಾಡಬೇಕಾಗ್ತದೆ. ಈಗ ಅಬ್ಸರ್ವ್ ಮಾಡ್ರಿ, ಈಗ ಇದಕ್ಕಿಂತ ಮುಂಚೆ ಹೋಗ್ತಾರೆ ನಿಮ್ಗೆ ಈ ಫಾರ್ಮುಲಾ ಗೊತ್ತಿರಬೇಕು. ಯಾವುದು? ಕೋಸೆಕ್ ಆಫ್ ಮೈನಸ್ ಥೀಟಾ ಈಕ್ವಲ್ ಟು ಮೈನಸ್ ಕೋಸೆಕ್ ಥೀಟಾ. ಯಾಕಂದ್ರೆ ಇದು 4th ಕ್ವಾಡ್ರೆಂಟ್. ಮೈನಸ್ ಥೀಟಾ ಅಬ್ಸರ್ವ್ ಮಾಡ್ರಿ, ಇಲ್ಲಿ ಥೀಟಾ ಇದೆ, ಮುಂದೋದ್ರೆ ಪ್ಲಸ್ ಅಂದ್ರೆ ಫಸ್ಟ್ ಕ್ವಾಡ್ರೆಂಟ್, ಇಲ್ಲಿ 4th ಕ್ವಾಡ್ರೆಂಟ್, ಬಿಲೋ ಹೋದ್ರೆ 4th ಕ್ವಾಡ್ರೆಂಟ್ ಅಂದ್ರೆ ಮೈನಸ್ ಥೀಟಾ 4th ಕ್ವಾಡ್ರೆಂಟ್. 4th ಕ್ವಾಡ್ರೆಂಟ್ ಅಂದ್ರೆ ಕಾಫಿ ಮೀನ್ಸ್ ಕಾಸ್ ಅಂಡ್ ಸೆಕ್ ಪಾಸಿಟಿವ್, ಬಟ್ ಕೊಸೆಕ್ ಅನ್ನೋದು ನೆಗೆಟಿವ್, ಅದು ನೆಗೆಟಿವ್. ಕ್ಲಿಯರ್ ಆಗ್ತದೆ ಕಾನ್ಸೆಪ್ಟ್? ಈಗ ಕೋಸೆಕ್ ಆಫ್ ಮೈನಸ್ ಇದು ಥೀಟಾ ಇದ್ದಂಗೆ. ಥೀಟಾ ಅಂದ್ರೆ 1410 ಡಿಗ್ರಿ ಅಂದ್ರೆ ಏನಾಗ್ತದೆ ನೋಡ್ರಿ, ಇಲ್ಲಿ ಬರೀರಿ ಮೈನಸ್
cosec theta minus cosec theta ಅಂತಂದ್ರೆ 1140 10 degree 410 degree 1410 degree. ಈಗ 1400 degree in terms of sin ಒಳಗ 360 ಯೂಸ್ ಮಾಡ್ಕೊಂತ ಹೋಗ್ತೇನೆ. ಈಗ ಅಬ್ಸರ್ವ್ ಮಾಡಿ, ಸ್ವಲ್ಪ ಅಬ್ಸರ್ವ್ ಮಾಡಿ, ಮೈನಸ್ cosec 360 degree ಪ್ಲಸ್ ಏನ್ ಮಾಡಬೇಕು, ಸ್ವಲ್ಪ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಡ್ರಿ. ಈಗ 360 ಪ್ಲಸ್ ಅಂತಂದ್ರ ಸ್ವಲ್ಪ ಅಬ್ಸರ್ವ್ ಮಾಡ್ರಿ, 1050 ಡಿಗ್ರಿ ಇವೆರಡು ಕೂಡಿಸ್ರಿ ಅಬ್ಸರ್ವ್ ಮಾಡಿ. 50 ಬಿಡ್ರಿ, 50 ಬಿಡ್ರಿ, 1000 ಅಂತ ಇಟ್ಕೊಳ್ಳಿ, ಇಲ್ಲಿ 300 ಅಂತ ಇಟ್ಕೊಳ್ಳಿ. 300 ಈ ಕಡೆ 1000 ಅಂದ್ರೆ 1400, ಸಾರಿ 1300 ಆಯ್ತು. ಫಾರ್ 60 40 ಎಷ್ಟಾಗ್ತದೆ, 110 ಏನಾಗ್ತದೆ, 410 ಆಯ್ತು. ಕ್ಲಿಯರ್ ಆಗುತ್ತೆ ಕಾನ್ಸೆಪ್ಟ್. ಈಗ ಅಬ್ಸರ್ವ್ ಮಾಡ್ರಿ, ಮತ್ ಒನ್ಸ್ ಅಗೇನ್ cosec of 360 ಪ್ಲಸ್ ಥೀಟಾ ಅಂತಂದ್ರೆ ಫಸ್ಟ್ ಕ್ವಾಡ್ರೆಂಟ್ ಏನಾಗ್ತದ, cosec ಥೀಟಾ. ಯಾಕಂದ್ರೆ 360 ಪ್ಲಸ್ ಮೀನ್ಸ್ ಥೀಟಾ cosec 360 plus theta equal to cosec theta because first quadrant all are positive, no changes. ಯಾಕಂದ್ರೆ theta ಅಬ್ಸರ್ವ್ ಮಾಡಿ ಹಿಯರ್ ಇದಂತೂ ಮೈನಸ್ ಈ ಮೈನಸ್ ಅಂದ್ರೆ ಇಟ್ಕೊತ ಬರ್ರಿ, cosec of ಏನಾಗ್ತದೆ ಹೇಳ್ರಿ, 360 plus theta equal to cosec theta ಅಂತಂದ್ರೆ 1050 degree. So 1050 degree. In 1050 ನ ಮತ್ತೆ ಕನ್ವರ್ಟ್ ಮಾಡಬೇಕಾಗ್ತದೆ. So ಮೈನಸ್ cosec ಮತ್ತೆ ಅಬ್ಸರ್ವ್ 360 degree ಪ್ಲಸ್ 1050 ಅದ ಅಬ್ಸರ್ವ್ ಮಾಡಿ, 1050 360 ಪ್ಲಸ್ ಮಾಡಿ ಎಷ್ಟಾಗ್ತದೆ ನೋಡ್ರಿ, ಚೆಕ್ ಮಾಡಿ. ಎಷ್ಟಾದ್ರಿ ಚೆಕ್ ಮಾಡಿದ್ರ ಎಷ್ಟು, 690 ಡಿಗ್ರಿ. ಸೊ ಅಬ್ಸರ್ವ್ ಮಾಡಿ, ಎರಡು ಕೂಡಿಸ್ರಿ, ಇಲ್ಲ 90 ಬಿಡ್ರಿ, ಇಲ್ಲ 60 ಬಿಡ್ರಿ. 300 ಮತ್ತು 600 900 ಆಗ್ತದೆ. 900 90 ಮತ್ತು 60 15 ಹೌದಾ, 900 15 ಅಂತ ಮತ್ತೇನು ಅರ್ಥ ಆಗ್ತದೆ. ಕ್ಲಿಯರ್ ಆದ ಕಾನ್ಸೆಪ್ಟ್ ಎಲ್ಲರಿಗೂ ಕ್ಲಿಯರ್ ಆದದ. ಈಗ ಏನಾಗ್ತದ, ಮೈನಸ್ 360 ಪ್ಲಸ್ ಥೀಟಾ ಅಂದ್ರೆ cosec ಎಷ್ಟಾಗ್ತದೆ, 690 ಡಿಗ್ರಿ. ಇಲ್ಲಿ ಬದಲುತ್ತೆ ಮತ್ತೆ ಅಗೇನ್ ಒನ್ಸ್ ಅಗೇನ್ ಇದನ್ನ ರಿಪೀಟ್ ಬದಲುತ್ತೆ ಇಲ್ಲೇ, ಮೈನಸ್ cosec 690 ಡಿಗ್ರಿ minus cosec 690 degree. Okay, here minus cosec of 360 degree plus 330 degree ಆಗ್ಬೋದಾ, ಎರಡು ಕೂಡಿಸ್ರಿ, 360 plus 330 ಕೂಡಿಸಿದ್ರೆ 690 ಆಗ್ತದೆ ನೋಡ್ರಿ. ಅಂದ್ರೆ ಮತ್ತೆ ಅಬ್ಸರ್ವ್ ಮಾಡ್ರಿ, ಮೈನಸ್ cosec 360 plus theta. 360 plus theta is cosec theta. Theta ಅಂದ್ರೆ 330. Here 330. Here minus cosec 360 degree minus 30 degree. Okay. 330 ಬರಬೇಕಂದ್ರೆ 360 minus 30 ಮಾಡಿದ್ರೆ ಮಾತ್ರ 330 ಸಿಗ್ತದ. ಓಕೆ, ಈಗ ಫಾರ್ಮುಲಾ ಮತ್ cosec 360 degree minus theta ಅಂದ್ರೆ 360 degree minus theta ಯಾವುದು, fourth quadrant is a fourth quadrant is coffee means cos and sec means cosec ಅದ ನೆಗೆಟಿವ್ minus cosec theta. ಈಗ ಏನಾಗ್ತದ ನೋಡ್ರಿ, ಮೈನಸ್ ಏನಾಗ್ತದ, cosec 360 minus theta minus 60 sorry minus cosec theta ಆಗ್ತದೆ. theta ಅಂದ್ರೆ ಏನಾಗ್ತದೆ, ಈಗ ಮೈನಸ್ cosec theta ಅಂತಂದ್ರೆ ಏನ್ರಿ 30. here minus plus
ಯಾವುದು cosec 30 cosec 30 values table standard angle table observe ಮಾಡಿ cosec 30 means is 2 answer is 2 therefore ಯಾವುದು cosec of minus 1410 degree values 2 so answer ಏನಾಗ್ತದೆ 2 ಬರ್ತದೆ ಬಟ್ ನಿಮಗ ಒಂದು ತಿಳ್ಕೊಡ್ರಿ ಟೇಬಲ್ ಬರುತ್ತಕ ನಿಮಗ ಈ ಕಾನ್ಸೆಪ್ಟ್ ಕ್ಲಿಯರ್ ಆಗಲ್ಲ ಇಲ್ಲ ಅಂದ್ರೆ ಟೇಬಲ್ ಗೊತ್ತಾಗಿಲ್ಲ ಅಂದ್ರೆ ಒಂದು ಇಲ್ಲಿ ಒಂದು ಬರ್ದಿದ್ದೆ ಒಮ್ಮೆ ಡಯಾಗ್ರಾಮ್ ಹಾಕಿ ಫಸ್ಟ್ ಕ್ವಾಡ್ರೆಂಟ್ ಸೆಕೆಂಡ್ ಕ್ವಾಡ್ರೆಂಟ್ ಥರ್ಡ್ ಕ್ವಾಡ್ರೆಂಟ್ ಫೋರ್ತ್ ಕ್ವಾಡ್ರೆಂಟ್ ಇಲ್ಲಿ ಫಸ್ಟ್ ಕ್ವಾಡ್ರೆಂಟ್ ನ ಯಾವ ಪಾಸಿಟಿವ್ ಸೆಕೆಂಡ್ ಕ್ವಾಡ್ರೆಂಟ್ ನ ಯಾವ ಪಾಸಿಟಿವ್ ಥರ್ಡ್ ಕ್ವಾಡ್ರೆಂಟ್ ನ ಯಾವ ಪಾಸಿಟಿವ್ ನೆಗೆಟಿವ್ ಫೋರ್ತ್ ಕ್ವಾಡ್ರೆಂಟ್ ನ ಯಾವ ಪಾಸಿಟಿವ್ ನೆಗೆಟಿವ್ ಹೇಳಿಬಿಟ್ಟಿದ್ದೆ ನಿಮಗೆ ಕ್ಲಿಯರ್ ಆಗ್ತದಂತ ಬಟ್ ಒಂದು ಜಸ್ಟ್ ಡಯಾಗ್ರಾಮೆಟಿಕಲಿ ಒಂದು ವಿಡಿಯೋ ಅದನ್ನೇ ಮಾಡೀನಿ ಇನ್ನೊಂದು ವಿಡಿಯೋ ಟೇಬಲ್ ಸಲುವಾಗಿ ಮಾಡೀನಿ ಯಾಕಂದ್ರೆ ನಿಮಗೆ ಎರಡೂ ಮಿಕ್ಸ್ ಮಾಡ್ತಿದ್ದೆ ಬಟ್ ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು ನನಗೋಸ್ಕರ ಒಂದು ಡಯಾಗ್ರಾಮೆಟಿಕಲಿ ಒಂದು ಟೇಬಲ್ ಮೇಲೆ ಹೇಳಿದೆ ಅವೆರಡು ಒಂದೊಂದು ವಿಡಿಯೋದ ತಿಳಿಲಿಲ್ಲ ಪದೇ ಪದೇ ನೋಡ್ಬೇಕಾಗ್ತದ ಯಾಕಂದ್ರೆ ಅದು ಗೊತ್ತಾದ್ರೆ ನಿಮಗೆ ಈ ಪ್ರಾಬ್ಲಮ್ಸ್ ಗೊತ್ತಾಗ್ತದ ಇಲ್ಲಾಂದ್ರೆ ಗೊತ್ತಾಗಲ್ಲ ಅರ್ಥ ಆಯ್ತ್ರಿ ಇವು ಪ್ರಾಬ್ಲಮ್ಸ್ ಈಸಿ ಅದಾವು ಬಟ್ ಯಾವ ಟ್ರಯಾಂಗಲ್ ಯಾವ್ಯಾವ ಏನದಲ್ಲ ಆಂಗಲ್ ಅಂದ್ರೆ 90 ಪ್ಲಸ್ ಎಲ್ಲೆಲ್ಲಿ ಬರ್ತದ 90 ಮೈನಸ್ ಎಲ್ಲೆಲ್ಲಿ ಬರ್ತದ 360 ಮೈನಸ್ ಎಲ್ಲಿ ಬರ್ತದ 270 ಪ್ಲಸ್ ಎಲ್ಲಿ ಬರ್ತದ 180 ಮೈನಸ್ ಎಲ್ಲಿ ಬರ್ತದ ಹಿಂಗೆಲ್ಲ ಗೊತ್ತಿದ್ರೆ ಮಾತ್ರ ನಿಮ್ಗೆ ಏನಲ್ಲ ಈ ಪ್ರಾಬ್ಲಮ್ ಅರ್ಥ ಹೋಗ್ತದ ಇಲ್ಲೇ ನಾನು ನಿಮಗೆ ಹೆಲ್ಪ್ ಮಾಡಬಹುದು ಏನಂದ್ರೆ ಟೇಬಲ್ ನೆನಪಿದ್ರೆ ಮಾತ್ರ ನಿಮ್ಗೆ ಕಾನ್ಸೆಪ್ಟ್ ನೆನಪಾಗ್ತದೆ ಇಲ್ಲ ಅಂತ ಹೆಲ್ಪ್ ಮಾಡೋಕ್ಕಾಗಲ್ಲ ಯಾಕಂತಂದ್ರೆ ಕಾನ್ಸೆಪ್ಟ್ ಟೇಬಲ್ ಮೇಲೆ ಅದು ಅಲೈಡ್ ಆಂಗಲ್ಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಲೈಡ್ ಆಂಗಲ್ಸ್ ಟೇಬಲ್ಸ್ ಅಲೈಡ್ ಆಂಗಲ್ಸ್ ಅಂಡ್ ಸ್ಟ್ಯಾಂಡರ್ಡ್ ಆಂಗಲ್ಸ್ ಟೇಬಲ್ಸ್ ಸ್ಟ್ಯಾಂಡರ್ಡ್ ಆಂಗಲ್ಸ್ ಬರಬೇಕಾದ್ರೆ ಇಲ್ಲ ಸ್ಟ್ಯಾಂಡರ್ಡ್ ಆಂಗಲ್ಸ್ ಬರಬೇಕಾದ್ರೆ 30 45 ಡಿಗ್ರಿ 90 ಡಿಗ್ರಿ ಯಾವುದು 60 ಡಿಗ್ರಿ ಹಿಂಗೇನು ಬರ್ತಾವಲ್ಲ ಇಸ್ ಸ್ಟ್ಯಾಂಡರ್ಡ್ ಆಂಗಲ್ಸ್ ಬಿಟ್ಟು ಏನು ಬರ್ತಾವಲ್ಲ 330 ಯಾವುದು 90 ಪ್ಲಸ್ 90 ಮೈನಸ್ 270 ಪ್ಲಸ್ 270 ಮೈನಸ್ 360 ಪ್ಲಸ್ 360 ಮೈನಸ್ ಮೈನಸ್ ಥೀಟಾ ಪ್ಲಸ್ ಥೀಟಾ ಇವೆಲ್ಲ ಬರ್ತಾ ಇದ್ದು ಅಲೈಡ್ ಆಂಗಲ್ಸ್ ಇದ್ರೆ ನಿಮಗೆ ಕ್ಲಿಯರ್ ಆಗ್ಕೋತ ಹೋಗ್ತದೆ ಸ್ವಲ್ಪ ನೋಡ್ರಿ ಕೇರ್ಫುಲ್ ನೋಡ್ರಿ ಒನ್ ಬೈ ಯಾವ ನಾಲ್ಕೇ ಇದೆ ಇಲ್ಲಿ ಬರ್ದಿರ್ತೀನಿ ಫಸ್ಟ್ ಕ್ವಾಡ್ರೆಂಟ್ ಅಂತ ಹಿಂಗೆ ಬರಿತೀನಿ ಇಲ್ಲ ಫೋರ್ತ್ ಕ್ವಾಡ್ರೆಂಟ್ ಈ ತರ ಬರ್ತದೆ ಇಲ್ಲ ಟೀಟಾ ಅಂತ ಬರ್ತಂದ್ರೆ ಇಲ್ಲ ಟೀಟಾ ಇದು ಟೀಟಾ ಅಂತ ಕನ್ಸಿಡರ್ ಮಾಡ್ಕೊ ಅದು ಟೀಟಾ ಬರ್ದಿರ್ತಾನೆ ಇಲ್ಲಿ ಇದು ಟೀಟಾ ಅಂತ ತಗೋಬೇಕು ಇದು ಟೀಟಾ ಅಂತ ಆಗಿರ್ತದೆ ಅಂದ್ರೆ cosec ಥೀಟಾ ಎಕ್ಸಾಮ್ ಅನ್ನೋದ್ರಾಗ ನಿಮ್ಮ ತಲೆಯಲ್ಲಿ ಹೋಗಬೇಕು ಅರ್ಥ ಇದು ನೋಡಿ ಫೋರ್ತ್ ಒನ್ ಏನು ಕೊಡೋಣ sin of minus 11 pi by 3 ಇದನ್ನು ಇನ್ ಟರ್ಮ್ಸ್ ಆಫ್ ರೇಡಿಯನ್ದಾಗ ಕೊಡ್ತಾನ ಅದಕ್ಕೆ ಏನು ಮಾಡ್ರಿ ಕನ್ವರ್ಟ್ pi by 3 ರೇಡಿಯನ್ ಅಂತಂದ್ರೆ ಎಷ್ಟು 60 ಓಕೆ sin ಇದಕ್ಕಿಂತ ಮುಂಚೆ ಮತ್ತೆ ಇಲ್ಲಿ ಬರ್ಕೊಂಡು ಮತ್ತೆ ಆಮೇಲೆ ಹಾಕಿ sin of minus 11 into 60 sin of ಏನಾಗ್ತದ ಮೈನಸ್ 0 + 0 6 into 11 66 ಅಂದ್ರೆ 660 ಓಕೆ ಈಗ therefore sin of minus theta ಯಾಕಂದ್ರೆ because fourth quadrant sin negative ಅರ್ಥ ಆಯ್ತಾ ಕಾಫಿ cos I sec positive but sin is negative fourth quadrant okay here minus sin theta means 660 degree okay see here minus sin 360 degree plus 300 degree okay therefore sin 360 degree plus theta equal to sin theta because first quadrant all are positive 360 no changes by okay see e minus as it is sin 360 plus theta
theta ಅಂದ್ರೆ 300 360 plus theta sin theta ಅಂದ್ರೆ sin 300 ಡಿಗ್ರಿ ಸ್ವಲ್ಪ ಇಲ್ಲಿ ಬರೆದಿರ್ತಾರೆ 1 ಸೆಕೆಂಡ್ ರಿಪೀಟ್ ಯಾವುದು ಮೈನಸ್ sin 300 ಡಿಗ್ರಿ ಓಕೆ ಈಗ ಸ್ವಲ್ಪ ಲಕ್ಷ ಸೊ ಮೈನಸ್ sin 300 ಅಬ್ಸರ್ವ್ ಮಾಡಿ 360 minus 60 ಓಕೆ ನಿಮ್ಗೆ ಈ ಫಾರ್ಮುಲಾ ಗೊತ್ತಿದೆ ಯಾವುದು sin 360 degree minus theta equal to minus sin theta is minus sin theta ಯಾಕಂದ್ರೆ because fourth quadrant coffee means cos and sin ಅನ್ನೋದು ನೆಗೆಟಿವ್ ಅದಕ್ಕೆ minus sin theta here observe ಮಾಡಿ ಈ ಮೈನಸ್ ಬರೀರಿ so sin 360 minus theta sin 360 minus theta minus sin theta minus sin theta ಅಂತಂದ್ರೆ ಏನ್ರಿ 60 ಓಕೆ ಈ sin ಕೊಡಿ ಪ್ಲಸ್ sin 60 ವ್ಯಾಲ್ಯೂ ಏನ್ರಿ √3/2 ಸ್ಟ್ಯಾಂಡರ್ಡ್ ವ್ಯಾಲ್ಯೂ therefore ಏನದ sin of minus 11/3 equal to √3/2 so last answer. So fifth one students, cot of minus 15 pi/4 so what is that in terms of radian illa so pi/4 radian equal to 45 degree ಅದು ಗೊತ್ತಿರಬೇಕು in terms of radian value degree ಗೊತ್ತಿರಬೇಕಾದ್ರೆ ಗೊತ್ತಿದ್ರೆ ಮಾತ್ರ ಸಾಲ್ವ್ ಮಾಡಕ್ಕೆ ಬರ್ತದ ಈಗ so cot minus 15 into 45 cot minus 15 into ಯಾವುದು 45 15 into 45 ವ್ಯಾಲ್ಯೂ ಎಷ್ಟಾಗ್ತದೆ ಹೇಳ್ರಿ 675 ಡಿಗ್ರಿ ಈಗ ಅಬ್ಸರ್ವ್ ಮಾಡಿ cot minus theta equal to minus cot theta because fourth quadrant coffee means cos and sec positive but cot value negative minus cot theta here so minus theta ಅಂತಂದ್ರೆ ಏನದ 675 degree here minus cot 360 degree plus ಯಾವುದು 315 degree formula cot 360 degree plus theta equal to cot theta because first quadrant all are positive no changes value see here ಏನಾಗ್ತದೆ minus cot 360 plus theta means cot theta ಅಂತಂದ್ರೆ 315 degree so 315 one second ಇಲ್ಲೇ ಬರ್ಕೋತೇನ್ರಿ minus cot 315 degree here minus cot 360 degree minus 45 degree okay so 360 ಒಳಗ 45 ತೆಗೆದ್ರೆ 315 ಆಗ್ತದೆ ಚೆಕ್ ಮಾಡಬೇಕಾದ್ರೆ ನೆಕ್ಸ್ಟ್ ಫಾರ್ಮುಲಾ therefore cot 360 degree minus theta equal to minus cot theta because fourth quadrant coffee means cos and sec but cot is negative here so minus ಏನಾಗ್ತದೆ cot 360 minus 45 ಅಂದ್ರೆ 360 minus theta minus cos theta minus cot means 45 is a 45 degree okay so minus plus cot 45 degree values ಎಷ್ಟಾಗ್ತದೆ 45 degree values 1 tan 45 1 cot 45 value 1 therefore ಏನದ cot minus 15 pi/4 equal to 1 so value
ಸೊ ಈ ತರ ಏನದಲ್ಲ ಎಕ್ಸರ್ಸೈಸ್ 3.2 ಒಳಗ ಇರುವಂತ ನಿಮ್ಮ NCERT ಒಳಗಿನ ಪ್ರಾಬ್ಲಮ್ಸ್ ಅರ್ಥ ಆಯ್ತಾ. ಇವು ಏನದಲ್ಲ ಸಾಲ್ವ್ ಒಟ್ಟು ಕ್ಲಿಯರ್ ಮಾಡಿದ್ದೀನಿ. ಬಟ್ ನಿಮ್ಗೆ ಏನದಲ್ಲ ನಾ ಹಿಂಗಲ್ಲ ಸೊ ಒಂದು ರಟ್ಟಲ್ಲೇ ಫ್ರಂಟ್ ಪೇಜ್ನಲ್ಲೇ ಅಲರ್ಟ್ ಆ್ಯಂಗಲ್ಸ್ ಬರ್ಕೊಡ್ರಿ, ಬ್ಯಾಕ್ ಸೈಡ್ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಬರ್ಕೊಡ್ರಿ. ಅದು ಬರ್ಕೊಂಡು ನೀವು ಪ್ರಾಬ್ಲಮ್ಸ್ ಯೂಸ್ ಮಾಡಿದಾಗ ಅಷ್ಟೇ ಯೂಸ್ ಮಾಡಿ. ಯೂಸ್ ಮಾಡಿದ್ಮೇಲೆ ಹಂಗೆ ಕಂಟಿನ್ಯೂ ಪ್ರಾಕ್ಟೀಸ್ ನೀವು ಮಾಡ್ಕೋತ ನಿಮ್ಮ ತಲೆಯಲ್ಲಿ ಹೋಗಲೇಬೇಕು. ಹೋದ್ರೆ ಮಾತ್ರ ನಿಮ್ಗೆ ಇದು ಗೊತ್ತಾಗ್ತದೆ ಕಾನ್ಸೆಪ್ಟ್. ಕ್ಲಿಯರ್ ಆಗ್ತದ್ರಿ? ಅರ್ಥ ಆಯ್ತಾ? ಈ ಥರ ಏನಲ್ಲ 3.2 ಎಕ್ಸರ್ಸೈಸ್ ಇರುವಂಥ ಪ್ರಾಬ್ಲಮ್ಸ್ ಗೊತ್ತಾಯ್ತಾ. ಇನ್ನು ನೆಕ್ಸ್ಟ್ ಬರ್ತಾ ಇರೋದು ಥೇರಮ್ಸ್ ಭಾಳ ಇಂಪಾರ್ಟೆನ್ಸ್ ಅದಾವು. ಫಿಕ್ಸ್ 6 ಮಾರ್ಕ್ಸಿಗೆ ಬರೋದಂಥ ಪಾರ್ಟ್ ಡಿ ಒಳಗೆ ಅದು